ಸಾಮಾನ್ಯವಾಗಿ ಮುಸ್ಲಿಂ ಸಮುದಾಯದವರು ಹಿಂದೂ ದೇವಾಲಯಗಳಿಗೆ ಹೋಗೋದು ವಿರಳ. ಆದರೆ ಇಲ್ಲೊಬ್ಬ ಮುಸ್ಲಿಂ ಯುವಕ ತನ್ನ ಸ್ವಂತ ಹಣದಲ್ಲಿ ಐತಿಹಾಸಿಕ ಹಿಂದೂ ದೇವಾಲಯದ ರಥವನ್ನೇ ಹೋಲುವ ಪುಟ್ಟ ರಥವನ್ನ ನಿರ್ಮಿಸಿದ್ದಾರೆ. ಈ ಮೂಲಕ ಆ ಯುವಕ ಕೋಮು ಸಾಮರಸ್ಯಕ್ಕೆ ಸಾಕ್ಷಿಯಾಗಿದ್ದಾನೆ. ಅದು ಲಕ್ಷಾಂತರ ಭಕ್ತರ ಆರಾಧ್ಯ ದೇಗುಲ. ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಸುಕ್ಷೇತ್ರ ಶ್ರೀ ಅಮರೇಶ್ವರ ದೇವಸ್ಥಾನ. ಅದು ಭಕ್ತಿ ಭಾವಗಳ ತವರೂರು. ಲಕ್ಷಾಂತರ ಜನರ ದೈವದ ದೇಗುಲ. ಈ ದೇಗುಲಕ್ಕೆ ಜಾತಿ ಧರ್ಮದ ಭೇದವಿಲ್ಲದೆ ಜನರು ಬರ್ತಾರೆ. ಭಕ್ತಿಯಿಂದ ಅಮರಗುಂಡನಿಗೆ ನಮಿಸಿ ತಮ್ಮ ಇಷ್ಟಾರ್ಥಗಳನ್ನ ಈಡೇರಿಸಿಕೊಳ್ತಾರೆ. ಅದರಂತೆ ಬಾಲ್ಯದಿಂದಲೂ ಇಲಾಯುದ್ದೀನ್ ಎಂಬ ಯುವಕ ತನ್ನ ಗೆಳೆಯರೊಂದಿಗೆ ಪ್ರತಿ ವರ್ಷ ಹೋಳಿ ಹುಣ್ಣಿಮೆಯೆಂದು ಜರುಗುವ ಶ್ರೀ ಅಮರೇಶ್ವರ ಜಾತ್ರೆಗೆ ಬರ್ತಿರ್ತಾರೆ. ಲಕ್ಷಾಂತರ ಜನರ ಸಮ್ಮುಖದಲ್ಲಿ ನೆರವೇರುವ ಶ್ರೀ ಅಮರೇಶ್ವರರ ರಥೋತ್ಸವವನ್ನ ಕಣ್ತುಂಬಿಕೊಂಡು ಅಂಥದ್ದೇ ಒಂದು ರಥವನ್ನ ಮಾಡಿ ಅಮರೇಶ್ವರ ಗುರುಗಳಾದ ದೇವರ ಭೂಪುರ ಮಠದ ಗುರು ಗಜದಂಡ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಉಡುಗೊರೆಯಾಗಿ ಕೊಡಬೇಕು ಎಂಬ ಸಂಕಲ್ಪ ಮಾಡ್ತಾರೆ. ಅನೇಕ ವರ್ಷ ನೋಡ್ತಾ ಇದ್ದೆ, ಮಾಡಬೇಕು ಪ್ರಯತ್ನ ಪಡ್ತಿದ್ದೆ. ಒಂದು ವರ್ಷ 2 ವರ್ಷದಿಂದ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಅದಂತೂ ಒಂದೊಂದಾಗಿ ಏನೇನು ಬೇಕು, ಏನೇನು ಉಪಕರಣ ಬೇಕು, ಏನು ಕಲೆಗೆ ತಕ್ಕಂಥ ಸಾಮಗ್ರಿಗಳು ಬೇಕು, ಅದನ್ನು ಒಂದನ್ನು ಒಂದು ಬಂದೆ. ಅದಂತೂ 1 ವರ್ಷ ಆಯಿತು ಮಾಡೋಕ್ಕೆ. 1 ವರ್ಷದಿಂದ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿಗೆ ಕೆಲಸ. ವೃತ್ತಿಯಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಕಾರ್ಯನಿರ್ವಹಿಸುತ್ತಿರುವ ಇಲಾಯುದ್ದೀನ್ ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಗುಡುಗುಂಟಾದವರು. ಅಂದುಕೊಂಡಂತೆ ಶ್ರದ್ಧಾ ಭಕ್ತಿಯಿಂದ ಸತತ 2 ವರ್ಷಗಳ ದಿನನಿತ್ಯ ಮಡಿಯಿಂದ ತೇರನ್ನ ಮಾಡಿ ಗುರುಗಳಿಗೆ ಅರ್ಪಿಸಿದ್ದಾರೆ. ಅಮರೇಶ್ವರ ಎಂಬುದು ಒಂದು ಬೂದಿ ಮುಚ್ಚಿದ ಕೆಂಡದಂತ ದೇವರು. ಆತನ ತೇರು ಮಾಡಬೇಕಾದ್ರೆ ನೇಮ ನಿತ್ಯಗಳು ಮಾಡಬೇಕಾಗ್ತದೆ ಎಂಬ ತಾಯಿಯ ಮಾತಿನಂತೆ ಪ್ರತಿದಿನ ಸ್ನಾನ ಮಾಡಿ ಮಡಿಯಿಂದ ರಥವನ್ನ ಮಾಡುವುದಕ್ಕೆ ಕೂಡುವ ಇಲಾಯುದ್ದೀನ್ ಥೇಟ್ ಅಮರೇಶ್ವರನ ಮೂಲ ರಥವನ್ನೇ ನಾಚುವ ರೀತಿಯಲ್ಲಿ 4 ಅಡಿಯ ಪುಟ್ಟ ರಥವನ್ನ ನಿರ್ಮಾಣ ಮಾಡಿದ್ದಾರೆ. ಅಮರೇಶ್ವರನ ಸನ್ನಿಧಿಯಲ್ಲಿ ಪೂಜೆ ನೆರವೇರಿಸಿ ಅಮರೇಶ್ವರ ಹಾಗೂ ಹುಬ್ಬಳ್ಳಿಯ ಶ್ರೀ ಸಿದ್ದಾರೂಢರ ಗುರು ದೇವರ ಬಪೂರದ ಗಜದಂಡ ಶಿವಾಚಾರ್ಯರಿಗೆ ಅರ್ಪಿಸಿ ಧನ್ಯತಾ ಭಾವ ಹೊಂದಿದ್ದಾರೆ. ಇಲ್ಲಿ ವಿಶೇಷ ಅಂದ್ರೆ ಈ ರಥವನ್ನ ನಿರ್ಮಿಸಿದ್ದು ಒಬ್ಬ ಮುಸ್ಲಿಂ ಯುವಕ ಎಂಬುದು. ಹಿಂದೂ ದೇಗುಲದ ರಥವನ್ನ ಮುಸ್ಲಿಂ ಯುವಕ ಇಲಾಯುದ್ದೀನ್ ಎಂಬಾತ ತನ್ನ ಸ್ವಂತ ಹಣದಲ್ಲಿ ನಿರ್ಮಿಸಿಕೊಡುವ ಮೂಲಕ ಧಾರ್ಮಿಕ ಸಾಮರ್ಥ್ಯದ ಸಂದೇಶ ಸಾರಿದ್ದಾರೆ. ಅಷ್ಟೇ ಅಲ್ಲ, ಸುಂದರವಾದ ರಥವನ್ನ ನಿರ್ಮಿಸಿಕೊಡುವ ಮೂಲಕ ಕ್ಷೇತ್ರಾಧಿಪತಿ ಅಮರೇಶ್ವರನ ಭಕ್ತರಿಗೆ ಹಾಗೂ ಗುರುಗಳಿಗೆ ಮತ್ತಷ್ಟು ಹತ್ತಿರವಾಗಿದ್ದಾರೆ.